ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರ ಸುಂದರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಶ್ರೀ ಕೃಷ್ಣ ಪಾರಿಜಾತವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಸತ್ಯಭಾಮೆ ಹಾಗೂ ಕೊರವಂಜಿಯರ ಒಂದು ಮುಖಾಮುಖಿ ಆಗುವಂಥ ಸಂದರ್ಭದಲ್ಲಿ ದೂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಅಲ್ಲ, ಹೆಣ್ಮಕ್ಳೊಳಗೆ ಇದು ಕಚ್ಚ ಮತ್ತು ಪಕ್ಕ ಬೇರೆ ಇರ್ತಾರೆ ಏನೋ ಅಂದಾಗ, ಅಯ್ಯೋ ನಿನಗೆ ಗೊತ್ತಿಲ್ಲೇನ, ನಾ ಮೊನ್ನೆ ಎಲ್ಲ ಮಂದಿ ಜಾತ್ರೆಗೆ ಹೋಗಿದ್ನಿ, ಅಲ್ಲಿ ನೋಡುವ ದೇವರಿಗೆ ಕಾಯಿಗಳು ಒಡ್ಸ್ಕೊಂಡು ಬರುವಾಗ ಮಂದಿ ಭಾಳ ಕುಡಿತು. ಅದ್ರಾಗ ನಾ ಅಲ್ಲಿ ಹೋಗಿ ನೋಡುವಾಗ ಇಷ್ಟು ಚಂದ ಅವರು ಕುಣಿತಾ ಇದ್ರಮ್ಮ. ಅವ್ರು ನೋಡಾಕ ಹೆಣ್ಮಕ್ಳ ಗತಿನ ಕಾಣ್ತಾಯಿದ್ರು. ಆದ್ರೆ ಅವ್ರು ಕುಣಿತ ನೋಡ್ಕೋತ ನಾನು ಹಾಗೆ ನಿಂತು ಬಿಟ್ನಿ. ಎಷ್ಟು ಚಂದ ಕುಣಿತಿದ್ರಮ್ಮ. ಅವ್ರನ್ನ ನೋಡಿದ್ರೆ ನನ್ನ ಮನಸ್ಸಿಗೂ ಭಾಳ ಒಂದು ಪ್ರೀತಿ ಬರಾಕೈತಿ ನೋಡುವ. ಯಲ್ಲಮ್ಮ ದೇವಿ, ರೇಣುಕಾದೇವಿ, ನಮ್ಮ ಮಣಿದೇವರು ಅಂದ ಕೂಡಲೇ ಪ್ರತಿ ಅಮಾವಾಸ್ಯೆಗೂ ಹೊಕ್ಕನೆ. ಈ ಅಮಾವಾಸ್ಯೆ ಹೋದದ್ದು ನೋಡಿ ಇಂಥ ಒಂದು ದೃಶ್ಯ ನೋಡಿಕೊಳ್ಳಿ ನನಗೊಂಥರ ಮಜಾ ಆಗಾಕೈತು. ಏನು ಮಜಾ, ಕಾಯಕಪ್ರ ಮಾಡಿ ತೊಗೊಂಡು ದೇವಿ ದರ್ಶನಕ್ಕಂತ ಹೋಗಿ ಬರುವಾಗ ಇವು ಕಚ್ಚಾಗಳು ಇದ್ದಿದ್ವ, ಅವಾಗ ಕುಣಿತಾ ಇದ್ದವು. ಕುಣಿದಂದ್ರೆ ಅವ್ರದ್ದು ಧರ್ಮದ ಅವ್ರು ಕುಣಿತಾರೋ ಅಲ್ಲಮ್ಮ, ಕುಣಿಯಾಕೆ ನಾ ಯಾಕೆ ಬೇಡನ್ಲಿ, ಅವ್ರ ಧರ್ಮ ಐತಿ, ಅವ್ರು ಕುಣಿತಾರೋ ಕುಣಿಲಿಸ್ನೆ. ಆದ್ರೆ ಆ ಕಚ್ಚಾಗಳು ಇಷ್ಟು ಚೆಂದ ಕುಂತಿದ್ವ. ನಾ ದೇವ್ರಿಗೆ ಹೋಗೋದನ್ನು ಮತ್ತೊಂದು ದೇವ್ರಿಗೆ ಹೋಗ್ಬೇಕಾಗಿತ್ತ, ಎಲ್ಲಮ್ಮ ಹೋಗಿ ಮಂದಿ ಹೋಗ್ಬೇಕಾಗಿತ್ತಾನು. ಜಮದಗ್ನಿದಕ್ಕೆ ಅವ್ರು ಕುಂತ ನೋಡ್ಕೋತ ನಿಂತು ಬಿಟ್ಟು ನೋಡುವ. ಖಬರೇ ಇರಲಿಲ್ಲ ನನಗೂ. ನೀ ಅಂತಕ್ಕೈತಿ ಬಿಡ, ಏನಾರು ಮಾಡಕ್ಕಂತಂದ್ರೆ ಆ ಕಡೆಯಿಂದ ಲಕ್ಷ ಇರ್ತೈತಿ, ಬೇರೆ ಕಡೆ ಲಕ್ಷ ನಿನಗೆ ಇರಂಗಿಲ್ಲ. ಇಲ್ಲವ ಕಚ್ಚಾಗಳು ಅಂದ್ರೆ ಅವರೆಲ್ಲರೂ ಎಲ್ಲರೂ ಗಂಡಸರನ ಕರೆ ಎಂತೆಂಥ ಚಂದ ಸೀರೆ ಉಟ್ಟಿದ್ರು. ಅದಕ್ಕೆ ತಕ್ಕಂಥ ಜಂಪರ ಮೆರಿ ಮಿಂಚತ್ತು. ಏನು ಅವ್ರ ಸಂಗಾರವ ನಿನಗೆ ಹೇಳ್ತೀನಿ. ಮುಖ ತೇಟ ನಿಮ್ಮ ಹೆಂಗಸರಿಗಿಂತಲೂ ಚಂದ ಕಾಣ್ತಿತ್ತಮ್ಮ. ನೋಡಿವ, ಯಾರು ಬೇಕಾದರೂ ಒಣಪೊಯ್ಯಾರು ಮಾಡಿದ್ರೆ ಕರೆಣ ಹೆಣ್ಮಕ್ಳು ಅನ್ಬೇಕು, ಹಂಗೆ ಅಷ್ಟು ಚಂದ ಇದ್ರು ನೋಡುವ. ಆತು ಬಿಡುವ, ಏನೋ ಕಥೆನ ಹೇಳ್ತೀವಿ, ಮುಂದೇನಾತು ಅದನ್ನ ಹೇಳೋ. ಅದನ್ನು ಹೆಣ್ಮಕ್ಳಿಗಂತೂ ಭಾಳ ಚಂದ ಕಾಣಿಸಿದ್ರೆ ಅವ್ರು ಒಣಪ್ಪ ಮಾಡಿಕೊಂತ ಕುಣಿತ ಮಾಡ್ತಿದ್ರು. ನನಗೂ ಭಾಳ ಪ್ರೀತಿ ಬಂತು. ಪ್ರೀತಿ ಬಂದು ಏನು ಮಾಡಿದ್ದುತೆ, ಅದರಾಗ ಒಳ್ಳೆಯ ಒಂದು ಚಂದ ಹೆಣ್ಣು ಕಂಡಂಗೆ ಆಯಿತು. ನನ್ನ ಕಣ್ಣಿಗೆ ಹಂಗೆ ನೋಡ್ಕೋತ ನಿಂತಿದ್ವ. ಯಾರೋ ನನ್ನ ಕೈಯಾಗ ಏನೈತಲ್ಲ ಕೈಚೀರನ ಕತ್ತರಿಸ್ಕೊಂಡು ಹೋಗಿದ್ರು. ಅಲ್ಲ, ನೀವು ಬರೀ ಹುಷಾರಲ್ಲ. ಆದ್ರೆ ಅಷ್ಟು ಮೈಮರ್ತು ಇತ್ತಿದ್ದು ನಾ ಕೈಯಾಗಿನ ಕೈಚೀಲ ಹೋಯ್ತು. ಮುಂದೂತು ಏನಾಯ್ತು, ಕೈಚೀಲ ಹೋದ್ರೆ ಹೋಗ್ಲಿ ಬಿಡು, ಮತ್ತೊಂದು ತೊಗೊಳಕ್ಕೆ ಬರ್ತೈತಿ. ನಾ ಕೈಯಾಗಿನ ಕೈಚೀಲ ಕಸಿ ಗುಂಡಿನಾಗ ಹೆಚ್ಕೋತ ನಿಂತೀನಿ. ಏನು ಚಂದ ಕಾಣ್ತಿತ್ತ ಹೆಣ್ಣು ಅಂತಂದ್ರೆ ಹೆಂಗೆ ಕಾಣ್ತಿತ್ತವ. ಭಾಳ ಹತೇಕ ಹೋಗಿ ನೋಡಿ, ಅಲ್ಲಿ ಹೊತೆಗೆ ಹೋಗಿ ಏನು ಮಾಡಿದಿ, ಈ ಭಾಳ ಪ್ರೀತಿ ಬಂದಿತ್ತ. ಅಡ್ರಾಸೆ ಪ್ರೀತಿಯಿಂದ ಗದ್ದ ಹಿಡಿದು ನೋಡುವ. ಏನಾಯ್ತು, ಅವಾಗ ಕೈಗೆ ಗಡ್ಡ ಮುಚ್ಚಿ ಹಚ್ಚಿದ್ವು. ಆಗ ನನಗೆ ಗೊತ್ತಾಯ್ತು ಇದು ಕಚ್ಚಾ ಅಂಥೇಳಿ. ಏನೋ ಮಾತಾಡ್ತೀಯ ಕೊಡಿ, ನಿಂದು ಯಾವಾಗ ಬರೀ ಇಂಥದ್ದೇ ಕೆಲಸ ಇರಲಿ ಬಿಡು. ಅವ್ರು ನೋಡು, ಏನು ಹುಟ್ಟುವಾಗಣ ಅವ್ರಿಗೆ ಏನಾಗಿರ್ತೈತಂದ್ರೆ ಆ ಒಂದು ಶಕ್ತಿನ ಕಡಿಮೆ ಆಗಿರ್ತದೆ. ಅದಲ್ಲ, ಹುಟ್ಟುವಾಗ ಏನಂತಂದ್ರೆ ಗುಣಾನುಗಳು ಅಂತಿರ್ತಾವೆ. ಗಂಡಸರಲ್ಲಿರ್ತಕ್ಕಂಥ ಗುಣಾನು ಮತ್ತು ಹೆಣ್ಮಕ್ಳಲ್ಲಿರ್ತಕ್ಕಂಥ ಗುಣಾನು ಅವು ಸಮ ಪ್ರಮಾಣದಲ್ಲಿ ಬೆರೆತು ಅಂತಂದ್ರೆ ಅವಾಗ ಏನಾಗೈತಂದರೆ ನಪುಂಸಕ ಜನ್ಮ ಪ್ರಾಪ್ತಿ ಆಗ್ತೈತಿ. ಅದರಿಂದ ಅವ್ರನ್ನು ನಾವು ಹೀಯಾಳಿಸಬಾರ್ದು. ಯಾಕಂದರೆ ಅವರು ದೇವರ ಸಮಾನ ಅಂತೇಳಿ ಭಕ್ತಿಯೇ ನಡಿಬೇಕು. ಅವ್ರಿಗೆ ಏನಾಗುತ್ತೆ, ಈ ಕಡೆ ಗಂಡಸರೂ ಅಲ್ಲ, ಈ ಕಡೆ ಹೆಂಗಸರೂ ಅಲ್ಲ, ನಡಮಧ್ಯದ ಒಂದು ಇರ್ತಾರೆ. ಅಲ್ಲಿ ಅವರಿಗೆ ಏನೂ ಮಾಡಾಕನೂ ಬರೋದಿಲ್ಲ. ಸಮಾಜದೊಳಗೆ ಅವರಿಗೆ ಒಳ್ಳೆಯ ಸ್ಥಾನವನ್ನು ನಾವು ಕೊಡಬೇಕು, ಅವರಿಗೆ ಗೌರವಿಸಬೇಕಂತ ತಿಳ್ಕೊಬೇಕು. ಇಷ್ಟೆಲ್ಲ ಆಯ್ತೈತೆ ನನಗೇನು ಗೊತ್ತಿರಲಿಲ್ಲ ಬಿಡುವ. ಒಟ್ಟಕ್ಕೆ ಚಂದ ನೋಡ್ಕೊತ ಕುಣ್ಕೋತ ಕೂತಿದ್ದು ನಾನು. ಇವಕ್ಕಂತ ನೋಡುವ ಕಚ್ಚ ಇಲ್ಲಿ ಬಿಡ್ದೋತೆ. ಏನೇ ಹೇಳು, ಈ ಕೊರವಂಜಿ ಮ್ಯಾಲ ನನ್ನ ಮನಸ್ಸಾಗಿದೆ ನೋಡುವ. ಅಯ್ಯೋ ಚಲೋ ಆಯ್ತು ಬಿಡುವ. ವೆಂಕಟರಮಣಗೆ ಗೋವಿಂದ ಗೋವಿಂದ ನಮ್ಮ ಮಣಿನ ಮುರಿದು ಬಿಟ್ಟು ನೋಡುವ. ಅಷ್ಟಲ್ಲದೂತೆ ನನಗೀಗ ಸದ್ಯ ಅಕ್ಕಿ ಬೆನ್ನು ಹತ್ತಿ ಓಡಿ ಹೋಗುವಂಗಾಗೈತಿ. ಏನು ಮಾಡಬಾರ್ದು ತಡಿಯುವ. ಇದೇನು ಸಾಮಾನ್ಯ ಮಾತಲ್ಲ. ಈಕಿ ಮೊದಲ ದೇಶ ಸಂಚಾರ ಮಾಡುವಂಥ ಕೊರವಂಜಿ ಇವತ್ತು ನಮ್ಮ ಮನೆಗೆ ಬಂದಾಳು. ನೀ ಅವಳನ್ನ ನೋಡಿ ಬೆನ್ನತ್ತಿ ಹೋಗುವಂಗಾಯ್ತು ಅಂತಂತಿ. ಕರ್ಣದೂತೆ ಆಕೆ ನೋಡಿ ನನಗೆ ಬೆನ್ನತ್ತಿ ಹೋಗುವಂಗೆ ಆಗೈತಿ. ಕರೆನೇ ಬಾತು ಬಿಡುವ. ನಾಳೆ ಕೊರವಂಜಿ ಮತ್ತೊಬ್ಬರ ಮನೆಗೆ ಹೋಗ್ತಾಳೆ. ಆಗ ಅವಳ ಮನ್ಯಾಗ ಹೆಂಗಸರು ನಿನಗತ್ತನಿಗೆ ಆಕಿ ಬೆನ್ನತ್ತಿ ಹೋದಂತಂದ್ರೆ ಕೊರವಂಜಿ ಮಾಡಿ ಮನಸ್ಸು ಮಾಡಿ ಇಕ್ಕಿ ಬೆನ್ನೈತಿದಂಗೆ ನೀನು ಬೆನ್ನೈತಿ ಮತ್ತೊಬ್ಬರಿಗೆ ಬೆನ್ನೈತಿ ಅಂತಂದ್ರೆ ಊರಾಗಿನ ಮಂದಿ ಹೆಣ್ಮಕ್ಕಳನ್ನು ಇಲ್ದಂಗೆ ಆತಂದ್ರೆ ಏನು ಮಾಡೋದು, ಬರೀ ಸಪನೂ ಆಗೋದಿಲ್ಲ. ಹಂಗೆ ಅದ್ರ ಜೊತೆ ಏನು ಹೇಳು, ಏನು ಮಾಡಬೇಕು.
ನೋಡ್ಯವ ನನಗೆ ಮನ್ಯಾಗಿನ ಹೆಂಗಸರು ಬಳಿ ಸಪ್ಪಳ ಮಾಡ್ಕೊಂತ ಉಣ್ಣಾಕ ನೀಡಿದ್ರೆ ಊಟ ಹೋಗ್ತೈತಿ. ಮತ್ತು ಹೆಣ್ಮಕ್ಳು ಇಲ್ಲ ಅಂದ್ರೆ ಏನು ಮಾಡೋದು? ಮತ್ತೇನು ಮಾಡ್ಬೇಕಂತೀವ? ಮತ್ತೇನು ಮಾಡೋದು? ಹೊಟ್ಟೆ ಹಸಿವು ಕೇಳ್ಬೇಕಲ್ಲ. ಮ್ಯಾಲೆ ಊಟಕ್ಕೆ 4 ಬಳಿ ಕಟ್ಟೋದ, ಅವನೊಂದು ದಾರ ಕಟ್ಟಿ ಜಕ್ಕೊತ್ ಗಿಲಕ್ ಅಂತೇಳಿ ಊಟ ಮಾಡ್ಕೊತ ಹೋಗೋದ. ಮತ್ತು ಹೆಣ್ಮಕ್ಳು ಇಲ್ಲ ಅಂದ್ರೆ ಮನೆ ಚಂದ ಇನ್ನೊಂದು ಕೈಯಿಂದ ಊಟ ಮಾಡ್ಕೋತ ಹೋಗುದಾ? ಅದು ಸಣ್ಣ ಮಾತಲ್ಲ. ಈಕಿನ್ನ ನಾನೇ ಕರ್ಕೊಂಡು ಬಂದೀನಿ, ವಿಚಾರ ಮಾಡ್ತೀನಿ. ತೂತ ನೀನೇ ಕರ್ಕೊಂಡು ಬಂದರೆ ಕರೆ ಸರಿಯಾಗಿ ವಿಚಾರ ಮಾಡಮ್ಮ ಇವಳು ಯಾರು ಅಂತೇಳಿ. ಖರೆ ಬಿಡುವ, ನಿನ್ನ ಮಾತು ಸರಿ ಐತಿ, ಈ ಕಡೆ ಬಾ, ನಾ ವಿಚಾರ ಮಾಡ್ತೀನಿ. ಈಗ ನೀನು ಕೊರವಂಜಿನ ವಿಚಾರ ಮಾಡ್ತಿ ಯಾಕೆ? ಮತ್ತು ನೀನೇ ಏನಂದಿಮ್ಮ? ನೋಡು, ಈ ಕೊರವಂಜಿ ಇವಳು ಹೆಣ್ಣುಮಗಳು, ಮತ್ತು ನೀನು ಹೆಣ್ಣುಮಗಳು. ಮತ್ತು ಹೆಣ್ಣುಮಗಳ ಮೇಲೆ ಹೆಣ್ಣುಮಗಳ ಮನಸ್ಸಾಗಿಬಿಡ್ತಂತಂದ್ರೆ ಮತ್ತು ನಾವು ಗಂಡಸರು ಎಲ್ಲಿ ಹೋಗೋದಮ್ಮ? ಅದಕ್ಕೆ ಇದು ಸಣ್ಣ ಮಾತು ಅಲ್ಲ. ನಾನು ಸರಿಯಾಗಿ ವಿಚಾರ ಮಾಡ್ತೀನಿ. ನೀನೈತಂದ್ರೆ ಸ್ವಲ್ಪ ನಿನಗೆ ಅವಕಾಶ ಮಾಡಿ ಕೊಟ್ಬಿಡು. ಆಗಲಮ್ಮ ಹೋಗಿ ವಿಚಾರ ಮಾಡು, ನಾನು ಇಲ್ಲೇ ನಿಂತಿರ್ತೀನಿ. ಏ ಕರವಂಜಿ, ಯಾಕೆ ದೂತೆ? ಏನಾಯ್ತು? ಅಲ್ಲಿ ನನಗೆ ಕೂಡ ಬೆನ್ನತ್ತಿ ಬಂದಕ್ಕೆ ನೀನು ಹೌದಲ್ಲ? ಏನು ಮಾತಾಡ್ತೀನಿ? ಮೈ ಮೇಲೆ ಕಬರ್ ಅದನ್ನಲ್ಲ, ನೀನೇ ಕರ್ಕೊಂಡು ಬಂದದಿ, ನಿನ್ನ ಕೂಡ ನಾ ಬಂದಿದ್ದೀನಿ, ಅಷ್ಟು ಗೊತ್ತಾಗಿಲ್ಲ. ಏನಾಗೈತಿ? ಹಂಗಲ್ವ ಕರಂಜಿ, ನಾ ಹೇಳೋ ಮಾತಾ ನೀನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ನಾನು ಕರೆದಾಗ ನಮ್ಮ ದೊರ್ಸ್ಯಾಣಿ ತಾಯಿಯವ್ರ ಮನೆಗೆ ಹೋಗೋಣ ಬಾ ಅಂದಾಗ ಕೊರಂಜಿ ನೀನೇ ನನ್ನ ಬೆನ್ನ ಹತ್ತಿ ಬಂದಿದ್ದಿ, ಹೌದು ಅಲ್ಲೋ ಅಂತ ಕೇಳಾಕ್ತೀನಿ. ಸಿಟ್ಟಿಗೆ ಬರಬೇಡ, ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಹಿಂಗಂದ್ಯಾ? ಹೌದು, ಮತ್ತು ನೀನು ನನ್ನ ಕಂದನ ಗಪ್ ಮಾಡಿದಿ ಅಂತ ನನ್ನ ಕಂದನ ಜೋಗಳ ಆಡ್ಕೊತ ಇಲ್ಲಿ ಬಂದಿದ್ದೀನಿ. ನಿನ್ನ ಕೂಡ ಬಂದಕ್ಕೆ ನಾನು ಹೌದಲ್ಲ? ಹೌದು, ಮತ್ತು ಇದಕ್ಕೆ ಯಾಕೆ ಹಿಂಗೆ ಕೇಳ್ತಿ? ಸುಮ್ಮನೆ ಕೇಳಿದ ಗಪ್ಪಮ್ಮ. ಅಮ್ಮ ತಾಯಿ ಸತ್ಯಭಾಮ, ಏನಾದೂತೆ? ಖರೇನಮ್ಮ, ನಾನು ಕೂಡ ಬಂದಕ್ಕೆ ಇವಳ ಕೊರಂಜಿ ನಾನೇ ಕರ್ಕೊಂಡು ಬಂದೇನಿ, ಅವನ ಕೌಂತ ಕುಣಿಸಿದನಿಲ್ಲ. ತೂತ ನೀ ಏನೋ ಹೇಳವಲ್ಲ ಅವಕ್ಕವ, ಇವಳೇನು ಕೊರವಂಜಿ ಅಲ್ಲ ನೋಡ. ಮತ್ತು ಕೊರವಂಜಿ ಅಲ್ಲ ಅಂತಂದ್ರೆ ಏನಂತ ನೀನು ನೋಡ್ದುತ್ತೆ? ಈಕಿ ಕೊರವಂಜಿ ರೂಪದೊಳಗೆ ಅದಾಕರೆ ಈಕಿ ಕೊರವಂಜಿ ಅಲ್ಲ, ಈಕಿ ನನ್ನ ಪರಮಾತ್ಮರೇ ಹೌದು ನೋಡಮ್ಮ. ಸೇವ ಏನು ಮಾತಾಡ್ತೀಯ ನಮ್ಮವ್ವ? ಆ ಪರಮಾತ್ಮರು ಅಂದ್ರೆ ಯಾರವ ಅದಾರ ನೀವು ಹೇಳ್ತಿಲ್ಲೋ? ಯಾಕೆ ಏನಾಯಿತು ನೋಡುವ, ಈಗ ನಾನು ನಿಂದೇನು ಕೇಳೋದಿಲ್ಲ. ಎಷ್ಟು ಪ್ರಶ್ನೆ ಇತ್ತು ಅಷ್ಟೇ ನೀವು ಉತ್ತರ ಕೊಡಬೇಕು. ನಾ ಏನು ಕೇಳ್ತೀನಿ ಅದನ್ನಷ್ಟೇ ಕೇಳ್ಬೇಕು. ಕೇಳುವ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಪರಮಾತ್ಮ ಅಂದ್ರೆ ಯಾರವ? ಪರಮಾತ್ಮ ಅಂದರೆ ನನ್ನ ಪತಿದೇವರಮ್ಮ, ನನ್ನ ಗಂಡ. ಹಾಗಾದ್ರೆ ನಿನ್ನ ಗಂಡಸ ಅನ್ನೋದು ನಿನ್ನ ಖಾತ್ರಿ ಇರಬೇಕಲ್ಲ. ಮತ್ತು ಏನು ಮಾತಾಡ್ತೀಯ? ನನ್ನ ಕಂದ ಕೊರಂಜಿ ನೋಡು ಕೂಸೈತೆ ಯಾಕೋ ಅದ್ರ ಹಂಗಾಯಿತು. ಏನು ಮಾತಾಡ್ತಿ? ಅಲ್ಲ ನನ್ನ ಗಂಡಸ ಅನ್ನೋದು ನನಗೆ ಗೊತ್ತಿಲ್ಲ ಏನು ಮಾತಾಡ್ತೀನು? ಹಂಗಲ್ಲವ, ನಿನ್ನ ಗಂಡಸ ಅನ್ನೋದು ನಿನಗೆ ಗೊತ್ತೈತಿ, ಹೌದಲ್ಲ? ಗೊತ್ತೈತಿ. ಮತ್ತು ಈಗ ಏನು ಮಾಡಿದ ಅಲ್ಲಿ ನೋಡ್ಯಾರ ನೋಡು, ಕೊರವಂಜಿಗೆ ನೀನು ಪರಮಾತ್ಮರು ಅಂತಿ. ಹೌದು ದೂತೆ, ಪರಮಾತ್ಮರು ಇರ್ತಾರೆ. ಅಲ್ಲ, ಪರಮಾತ್ಮರು ನಿನ್ನ ಗಂಡ, ಅವ್ರ ಪುರುಷ ಹೌದಲ್ಲೋ? ಹೌದು. ಮತ್ತು ಅವ್ರ ನೋಡಿ ಸೀರೆ ಹಾಕಿ ಹುಟ್ಟಿದಾರು. ಸೀರೆ ಹುಟ್ಟಿದ ನಿನ್ನ ಕಣ್ಣಿಗೆ ಕಾಣಿಸ್ತದ ಇಲ್ಲೋ? ಪರಮಾತ್ಮರು ಸೀರೆ ಹಾಕಿ ಕೊಡ್ತಾರೋ? ದೂತೆ, ಪರಮಾತ್ಮರಿಗೆ ಸೀರೆ ಉಡೋದೇನು ಅಸಾಧ್ಯನು? ಅಯ್ಯಯ್ಯವ್ವ, ಸೀರೆ ಉಟ್ರೆ ಅವರ ಪಕ್ಕಾ ಗಂಡಸೂರಲ್ಲ. ಅದಕ್ಕೆ ನಿನ್ನ ಪರಮಾತ್ಮ ಗಂಡಸಂತಂದ್ರೆ ಅವು ಸೀರೆ ಉಟ್ಟಾರೋ ಅಂತೀವಿ. ಮತ್ತು ಪರಮಾತ್ಮರು ಯಾವಾಗ ಸೀರೆ ಉಟ್ಟಾರವ ಅದು ನಿನಗೆ ಗೊತ್ತೈತೇನು? ನಿನಗೇನು ಗೊತ್ತಿಲ್ಲೇನ? ಅಲ್ವಾ, ಇದೇನು ಹೇಳ್ತೀನಿ ನೀನು? ಸೀರೆ ಉಟ್ರೆ ಅವ್ರ ಪಕ್ಕ ಗಂಡಸರಲ್ಲ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ಹೇಳ್ತಿರ್ತಾನೆ ನೋಡಿ ಇಲ್ಲೂ ಅದು ಸೌದತ್ತೊಳಗೆ, ಅಯ್ಯೋ ಬಂಡ ಹಚ್ಚಿಗೋ ರೊಕ್ಕ ಕೊಡು ಮಾಮ ಅಂತ ಕೇಳ್ತಿರ್ತಾರೆ. ಹಂಗಾಗ್ತಿದ್ದು ಬಾಳೆ. ಪಕ್ಕ ಗಂಡಸು ಅಲ್ಲ ಹೆಂಗಸು ಅಲ್ಲ ಅಂದ್ರೆ ಹಾಗೆ ಇರಲಿ. ಏನು ಮಾತಾಡ್ತೀನಿ ನೀನು ಪರಮಾತ್ಮರಿಗೆ ಅಲ್ವ? ಇಷ್ಟೆಲ್ಲ ಹೇಳ್ತೀವಿ ಅಂದ್ಕೊಳ್ಳಿ. ಪರಮಾತ್ಮರ ಸೀರೆ ಹುಟ್ಟೋದನ್ನು ಯಾರು ನೋಡ್ಯಾರು? ಯಾರು ಹಾಕದೂತೆ? ಪರಮಾತ್ಮ ಸೀರೆ ಹುಟ್ಟೋದನ್ನು ನಾನು ನೋಡಿದ್ದೀನಿ. ಹಂಗಲ್ವ? ಖರೆ ಎದುರಾಗ್ಬೇಕಾ ಇದಕ್ಕೆ? ಎಲ್ಲಿ ನೋಡಿದಿ? ಹೆಂಗೆ ನೋಡಿದಿ? ಎಲ್ಲಿ ಪರಮಾತ್ಮರು ಸೀರೆ ಹುಟ್ಟಿದ್ದಾರೆ? ಮತ್ತು ಅದನ್ನು ಯಾಕೆ ಹುಟ್ಟಿದ್ರು ಅದನ್ನು ನನಗೆ ಚೆನ್ನಾಗಿ ಹೇಳು ಅಂದರೆ ಗೊತ್ತಾಕತಿ. ಹಾಗಾದರೆ ಕೇಳಮ್ಮ. ಇಂಥ ಹೆಣ್ಣನ್ನ ನಾನಂದು ಕಂಡೇನೋ, ಇಂಥ ಹೆಣ್ಣನ್ನ ನಾನಂದು ಕಂಡೇನೋ, ಪಂತುಗಾರರು ಕಾಣೀರೋ ಕಾಣೀರೋ.
ಸಂತತ ಸುರರಿಗೆ ಅಮೃತ ನೀಡುವಾಗ, ಸಂತತ ಸುರರಿಗೆ ಅಮೃತ ನೀಡುವಾಗ, ಪಂಕ್ತಿಯೊಳಗೆ ಪರ ಪಂಕ್ತಿ ಮಾಡಿದ ಹೆಣ್ಣು, ಪಂಕ್ತಿಯೊಳಗೆ ಪರ ಪಂಕ್ತಿ ಮಾಡಿದ ಹೆಣ್ಣು, ಇಂಥ ಹೆಣ್ಣನ್ನ ನಾನಂದು ಕಂಡೇನೋ, ಪಂತುಗಾರರು ಕಾಣೀರೋ ಕಾಣೀರೋ. ಭಸ್ಮಾಸುರನಿಗೆ ಅಭಯ ನೀಡಿದ ಶಂಕರ, ಭಸ್ಮಾಸುರನಿಗೆ ಅಭಯ ನೀಡಿದ ಶಂಕರ, ಸಂಕಟ ಪರಿಹರಿಸಲು ಮೋಹಿನಿ ರೂಪದಲ್ಲಿ, ಸಂಕಟ ಪರಿಹರಿಸಲು ಮೋಹಿನಿಯ ರೂಪದಲ್ಲಿ, ಇಂಥ ಹೆಣ್ಣನ್ನ ನಾನಂದು ಕಂಡೇನು, ಪಂತುಗಾರರು ಕಾಣೀರೋ ಕಾಣೀರೋ. ಏನಾತ್ವ ತಾಯಿ, ಇಂಥ ನಿನ್ನ ಪರಮಾತ್ಮ ಎಂದು ಸೀರೆ ಹುಟ್ಟಿದ್ದ? ಏನು ಆ ತಾಯಿ, ಪರಮಾತ್ಮನ ಗೊತ್ತಂತ ನಮಗತ್ತೆ ಬಿಡಿಸೇಳುವ, ಅವನ ಲೀಲಾನ ಗೊತ್ತಾಗೋದಿಲ್ಲ. ನೋಡುತ್ತೆ, ಪರಮಾತ್ಮರು ಮಹಾವಿಷ್ಣುವಿನ ಅವತಾರ, ಹಲವು ರೂಪಗಳಲ್ಲಿ ಬಂದು ಲೋಕವನ್ನು ಉದ್ಧಾರ ಮಾಡಿದಾರಮ್ಮ. ಅವರಿಗೆ ಸ್ತ್ರೀ ಆಗು ಅಂತೇಳಿ ನಾರದರ ಶಾಪನೂ ಇತ್ತು. ದೇವದಾನವರು ಕೂಡಿ ಸಮುದ್ರ ಪತನ ಮಾಡಿದರು. ಆಗ 14 ರತ್ನಗಳೊಂದಿಗೆ ಅಮೃತ ಹುಟ್ಟಿತ್ತು. ಅಂಥ ದೇವದಾನವರು ಅಮೃತ ಪಾನ ಮಾಡೋಕ್ಕಾಗ ಅವ್ರಿಗೆ ನಮಗೆತ್ತು ಅಂತ ಜಗಳ ಹತ್ತಿತ್ತು. ಇಂಥ ವೇಳೆಯೊಳಗೆ ಅಕಸ್ಮಾತ್ ದಾನವರು ಅಮೃತ ಪಾನ ಮಾಡಿದರೆ ಮುಂದವರು ದೈತ್ಯರು ಕಂಟಕ ಆಗ್ತಾರೆ ತಿಳ್ಕೊಂಡು ಬಲಾಢ್ರ ಅಂತ ದಾನವ ಅಮೃತವನ್ನು ಕುಡಿಬಾರ್ದು, ಲೋಕಕಂಟಕರ ಆಗುವುದನ್ನು ತಪ್ಪಿಸಬೇಕಂತ ತಿಳ್ಕೊಂಡು ಎಲ್ಲ ದೇವತೆಗಳ ಮೊರೆಯಂತೆ ಪರಮಾತ್ಮ ಸೀರೆ ಉಟ್ಟು ಮೋಹಿನಿ ರೂಪದಿಂದ ಬಂದ. ಮೋಹಿನಿ ರೂಪದಿಂದ ಬಂದಂಥ ಪರಮಾತ್ಮನ ಕಂಡ ಎಲ್ಲರಿಗೂ ಒಂಥರ ಆನಂದ ಆಯಿತು. ಅಷ್ಟು ಚಂದನೇ ಇತ್ತು ನನ್ನ ಪರಮಾತ್ಮ. ಕೇಳಬೇಕೇನೆ ಯವ್ವ. ಆತ ಬಂದು ನರ್ತನ ಮಾಡ್ತಾ ಎಲ್ಲರಿಗೆ ಮನಸ್ಸಿಗೆ ಮುದವನ್ನು ನೀಡ್ತಾ ಇರ್ತಾ ದೇವದಾನವರೆಲ್ಲ ಕಣ್ಣು ಬೆರಗಾಗಿ ನೋಡ್ತಾನೆ ಇದ್ದರು. ಆ ವೇಳೆಗೆ ಅಮೃತವನ್ನು ತಗೊಂಡು ಏನು ಮಾಡ್ತಾ ಇದ್ದಂದ್ರೆ, ಮೋಹಿನಿ ರೂಪದ ನನ್ನ ಪರಮಾತ್ಮ ಆ ಅಮೃತವನ್ನು ಎಲ್ಲರಿಗೂ ಹಂಚಬೇಕು ಅಂತೇಳಿ ಕೈಯೊಳಗೆ ಹಿಡ್ಕೊಂಡು ನಿಂತ ಪಾತ್ರೆ ಅಂತೂ ನಿನ್ನ ಪರಮಾತ್ಮ ಸುಂದರ ಸ್ತ್ರೀ ಮೋಹಿನಿಯಾಗಿ ಬಂದು ದೇವತೆಗಳಿಗೆ ಅಮೃತಪಾನ ಮಾಡಿಸಿದರು. ಅಮ್ಮ, ಸ್ತ್ರೀ ರೂಪದಲ್ಲಿರುವಂಥ ಪರಮಾತ್ಮರಿಗೆ ಏನಾದರೂ ಆಗದಾಗ ಏನಾರು ಆಯ್ತಂತಂದ್ರೆ ಹೆಂಗೆ? ಕರೆದುತೆ ನಿನ್ನ ಮಾತು ಕರೆಯದ. ಏನಾಯ್ತಮ್ಮ, ಪರಮಾತ್ಮರು ಮೋಹಿನಿ ರೂಪದಿಂದ ವಯ್ಯಾರ ಮಾಡ್ತಾ ದೇವತೆಗಳಿಗೆ ಅಮೃತವನ್ನು ನೀಡ್ತಾ ಬಂದರು. ಈ ಸುದ್ದಿ ಏನಾಯ್ತಂತಂದ್ರಮ್ಮ, ಅಲ್ಲಿ ಒಂದು ದಾನವರ ಪಂಕ್ತಿಲಿರ್ತಕ್ಕಂಥ ರಾಹು ಮತ್ತು ಕೇತು ಇಬ್ಬರಿಗೆ ಗುರುತಾಯಿತು. ಆವಾಗ ಅವ್ರು ಏನು ಮಾಡಿದಂದ್ರೆ, ಅವರು ದೇವತೆಗಳಂತೆ ರೂಪ ಧರಿಸಿ ಈ ದೇವತೆಗಳ ಪಂಕ್ತಿಯೊಳಗನೆ ಕುಂತಿದ್ರು. ಆವಾಗ ಏನಾಯ್ತಂದ್ರೆ, ಮೋಹಿನಿ ರೂಪದಲ್ಲಿರುವಂಥ ನನ್ನ ಪರಮಾತ್ಮನಿಗೂ ಅವರು ರಾಹು ಕೇತರನ್ನು ಗುರುತು ಹಿಡಲಿಕ್ಕಾಗಲಿಲ್ಲ. ಸ್ವಲ್ಪ ಅವರಿಗೆ ಅಮೃತವನ್ನು ಹಾಕಿದಕೊಂಡು ಒಮ್ಮೆಗೆ ಚಂದ್ರ ಎಚ್ಚರಿಸಿಬಿಟ್ಟ. ಆವಾಗ ಏನಂತ ರಾಹು ಕೇತು ಸಿಟ್ಟಿಗೆದ್ರು. ಅಷ್ಟೇ ಅಲ್ಲದೆ ಗ್ರಹಣ ಹಿಡೀಲಿ ಅಂಥೇಳಿ ಸೂರ್ಯಗ್ರಹಣ ಚಂದ್ರಗ್ರಹಣ ಹಿಡಿತಾಳೆ ಅಂತ ಈಗ ಆದರೂ ಸಹಿತ ನಿನಗೆ ಗೊತ್ತೈತಿ. ಆವಾಗ ನನ್ನ ಪರಮಾತ್ಮ ಮೋಹಿನಿ ರೂಪದಿಂದ ಇದ್ದಾಗ ಬಹಳಷ್ಟು ಇದಾದರೂ ಕೂಡ ಇನ್ನೂ ಮಾಡಲಿಕ್ಕಾಗಲಿಲ್ಲ. ಯಾಕೆ? ಪ್ರಾರಬ್ಧ ಕರ್ಮವನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಹರಿಹರ ಸುರಮಣಿಗಳಿಂದಲೂ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೇ ಒಂದು ದೃಷ್ಟಾಂತ. ನನ್ನ ಪರಮಾತ್ಮ ಹೆಣ್ಣಿನ ರೂಪದೊಳಗಿದ್ದ, ಬಹಳ ಸುಂದರವಾಗಿ ಕಾಣ್ತಾ ಇದ್ದ. ನೋಡುತ್ತಿ, ಇಂಥ ಒಂದು ವೇಳೆಯೊಳಗೆ ಏನಾಯಿತು, ಹೆಣ್ಣು ಕಂಡ್ರೆ ಯಾರಿಗೂ ಮನಸ್ಸಾಗೋದಿಲ್ಲ. ಅದರಾಗಲೂ ಸುಂದರವಾದಂಥ ಹೆಣ್ಣು ನನ್ನ ಪರಮಾತ್ಮ ಆದಾಗ ಪರಮಾತ್ಮ ಲೀಲೆಯನ್ನು ಯಾರು ಬಲ್ಲವರು? ಯಾಕಂದ್ರೆ ನನ್ನ ಪರಮಾತ್ಮ ಆತ ಹಲವು ಸಂದರ್ಭಗಳಲ್ಲಿ ಹೆಣ್ಣಾಗಿ ತನ್ನ ಒಂದು ಮಾಯಾಜಾಲವನ್ನು ಬೀರಿ ಲೋಕವನ್ನು ಉದ್ಧಾರ ಮಾಡಿದಾನ. ಹಂಗೆ ಮೋಹಿನಿ ರೂಪದಿಂದ ಬಂದು ದೇವತೆಗಳಿಗೆ ಅಮೃತ ಉಣಿಸುವುದರ ಜೊತೆಗೆ ದಾನವರಿಗೆ ಅದನ್ನು ಸ್ವೀಕರಿಸಲಾಗದಂತೆ ಮಾಡಿದರೂ ಕೂಡ ರಾಹು ಕೇತು ಇಬ್ಬರ ಒಂದು ಬಂಧನದಿಂದ ವಿಮುಕ್ತರಾಗಕ್ಕೆ ಸೂರ್ಯ ಮತ್ತು ಚಂದ್ರನಿಗೆ ಕೂಡ ಆಗಲಿಲ್ಲ ನೋಡವ್ವ. ಇಷ್ಟು ಅಲ್ಲದೆ ನಿನ್ನ ಪರಮಾತ್ಮ ಮತ್ತೇನು ಮಾಡಿದಾರೆ ನಾನು ಹೇಳ್ತೀನಿ, ನೀನು ಚಿತ್ತಗೊಟ್ಟು ಕೇಳು.